ತುಳುನಾಡಿನ ಸಪ್ತ ಜಾತ್ರೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿರುವ ಕಾಪುವಿನ ಇತಿಹಾಸ ಪ್ರಸಿದ್ಧ ಸುಗ್ಗಿ ಮಾರಿಪೂಜೆಯು ಮಾರ್ಚ್ 24ರ ಮಂಗಳವಾರ ಮತ್ತು ಮಾರ್ಚ್ 25ರ ಬುಧವಾರದಂದು ಶ್ರೀ ಕ್ಷೇತ್ರದಲ್ಲಿ ನಡೆಯಲಿದೆ. ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ದೇವಿಯ ದರ್ಶನ, ಸರತಿ ಸಾಲಿನ ವ್ಯವಸ್ಥೆ, ವಾಹನ ನಿಲುಗಡೆ ವ್ಯವಸ್ಥೆ, ಹಣ್ಣು ಕಾಯಿ, ಕುರಿ ಕೋಳಿ ಹರಕೆ ಸಮರ್ಪಣೆಗೆ ವ್ಯವಸ್ಥೆ ಮತ್ತು ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ, ಕಾರ್ಯನಿರ್ವಹಣಾಧಿಕಾರಿ ಮತ್ತು ಅಭಿವೃದ್ಧಿ ಸಮಿತಿ ಹಾಗೂ ಮಾತೃವೈಭವ ಸೇವಾ ಸಮಿತಿಯವರು ತಿಳಿಸಿದ್ದಾರೆ. ಇತಿಹಾಸ ಪ್ರಸಿದ್ಧವಾದಂತಹ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಇತ್ತೀಚೆಗಷ್ಟೇ ಪ್ರತಿಷ್ಠಾದಿ ಬ್ರಹ್ಮಕಲಶ ಮುಗಿಸಿ 1 ವರ್ಷದ ಮಾತೃವೈಭವ ಉತ್ಸವವನ್ನು ನೆರವೇರಿಸಿದ್ದಾಯಿತು. ಇದೇ ಬರುವ ಮಾರ್ಚ್ 24-25ರಂದು ನಮ್ಮ ತುಳುನಾಡಿನ ಸಪ್ತ ಜಾತ್ರೆಗಳಲ್ಲೊಂದಾದ ಸುಗ್ಗಿ ಜಾತ್ರೆ, ಅಮ್ಮನ ಅತ್ಯಂತ ವಿಜೃಂಭಣೆಯ ಸುಗ್ಗಿ ಜಾತ್ರೆ ನಡೆಯಲಿಕ್ಕಿದೆ. ಎಲ್ಲ ಭಕ್ತಾದಿಗಳು, ಅಮ್ಮನ ಪ್ರಪಂಚದಲ್ಲಿರುವ ಎಲ್ಲ ಭಕ್ತರು ಕೂಡ ಈ ಒಂದು ಉತ್ಸವದಲ್ಲಿ ಭಾಗಿಯಾಗಬೇಕು, ಈ ಜಾತ್ರೆಯಲ್ಲಿ ಭಾಗಿಯಾಗಬೇಕು, ಅಮ್ಮನ ಕೃಪೆಗೆ ಪಾತ್ರರಾಗಬೇಕು. ಅದೇ ರೀತಿಯಾಗಿ ಏನು ಜಗತ್ತಿನ ಕೆಲವು ಕಡೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ, ಅಮ್ಮನ ಭಕ್ತರು ಎಲ್ಲ ಕಡೆಗಳಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಶ್ರೀ ಕಾಪು ಮಾರಿಕಾಂಬೆಯ ಉಚ್ಚಂಗಿ ಸಹಿತ ಮಾರಿಕಾಂಬೆಯ ಆಶೀರ್ವಾದ ಇರಲಿ. ಅವರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಅಮ್ಮ ಕಾಪಾಡಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಬನ್ನಿ. ಧನ್ಯವಾದ. ದೇವಿ ಅಂದರೆ ಮುಖ್ಯವಾಗಿ ದೇವಿ ಸುಗ್ಗಿ ಮಾರಿ ಪೂಜೆಗೆ ಲಕ್ಷಾಂತರ ಜನ ಬರ್ತಾರೆ. ಎಲ್ಲ ಅವರವರ ಸೇವೆ ಮಾಡ್ತಾರೆ, ಒಳ್ಳೆಯ ರೀತಿಯಲ್ಲಿ ಸಿತ್ತಲ್ಲಿ ಹೋಗ್ತಾರೆ. ನನ್ನ ಅನಿಸಿಕೆ ಪ್ರಕಾರ ದೇವಿಗೆ ಪಾಪದ ಜನರು, ತುಳು ಜನರು ತುಂಬ ಹತ್ತಿರ. ಕಾರಣ ಇಷ್ಟೇ, ಜನರು ದೇವಿ ಹತ್ತಿರ ಹೋಗಿ ದೇವಿಯ ದರ್ಶನ ಮಾಡಲಿಕ್ಕೆ ಆಗ್ತದೆ. ಹತ್ತಿರ ಹೋಗಿ ದೇವಿ ಹತ್ರ ತನ್ನ ಎಂತ ಇದ್ದರೂ ಹೇಳಿಕೊಂಡು ಮುಂದೆ ಬರ್ತಾರೆ. ಹಾಗಾಗಿ ಜನರು ಬೇರೆ ದೇವಸ್ಥಾನಕ್ಕೆ ಹಾಗೆ ಹೋಗ್ಲಿಕ್ಕಿಲ್ಲ, ದೇವಸ್ಥಾನ ಒಳಗೆ ಹೋಗ್ಲಿಕ್ಕಿಲ್ಲ. ಇದು ಮುಂಚಿನಿಂದ ಆ ರೀತಿಯಲ್ಲಿ ಜನರು ಇದಕ್ಕೆ ಹತ್ತಿರ ಆಗಿದ್ದಾರೆ ದೇವಿಗೆ. ಹಾಗಾಗಿ ಈ ದೇವಸ್ಥಾನ ಈ ಸಲ ನಾಡ್ದು 24-25ಕ್ಕೆ ಮಾರಿಪೂಜೆ ನಡೀತಾ ಇದೆ. ಒಳ್ಳೆಯ ವಿಜೃಂಭಣೆಯಿಂದ ಯಾವ ರೀತಿ ತೊಂದರೆ ಆಗದಂತೆ ನಾವು ವ್ಯವಸ್ಥಾಪನಾ ಸಮಿತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸೆಕ್ಯೂರಿಟಿ ಆಗಲಿ ಎಲ್ಲ ರೀತಿಯ ವ್ಯವಸ್ಥೆ ನಡೀತದೆ. ಎಲ್ಲರೂ ಬಂದು ದೇವಿಯ ದರ್ಶನ ಪಡಿಬೇಕು, ದೇವಿಯ ಅನುಗ್ರಹಕ್ಕೆ ಪಾತ್ರ ಆಗಬೇಕಂತ ನಾನು ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿ, ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷನಾಗಿ ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.